ಗೋರಿಲಾಲ್ ಪೇಟೆನಲ್ಲಿ ನಿನ್ನೆ ಅರೌಂಡ್ ಮಧ್ಯಾಹ್ನ ಇರಬೇಕು, ಕೆಲವರು ಫೋನ್ ಮಾಡಿದ್ರು ಒಂದು 2-2:30-3 ಗಂಟೆ ಮಧ್ಯೆ. ಏನೋ ಹುಳ ಕಟ್ಬಿಟ್ಟು ಸುಮಾರು ಜನ ಮಕ್ಕಳಿಗೆ ಅಲರ್ಜಿಕ್ ಥರ ಆಗಿದೆ, ಎಲ್ಲ ರ್ಯಾಷಸ್ ಎಲ್ಲ ಆಗಿದೆ ಅಂತ. ಸೊ ನಾನು ನಿನ್ನೆನೇ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಡಾಕ್ಟರ್ ಸುನೀಲ್ ಅವ್ರಿಗೆ ಇಂಡಿಕೇಶನ್ ಕೊಟ್ಟು ಮತ್ತು ಕಮಿಷನರ್ ಹತ್ರನೂ ಇದು ಮಾತಾಡಿ, ಇದು ಒಂದು ಈ ಕ್ಯಾಸ್ಟರ್ ಗಿಡ ಎಲೆ ಅಗಲ ಇರುತ್ತಲ್ಲ, ಆ ಥರ ಕ್ಯಾಸ್ಟರ್ ಗಿಡದ ಮೇಲೆ ಜಾಸ್ತಿ ಉತ್ಪತ್ತಿ ಆಗುವಂಥ ಒಂದು ಇನ್ಸೆಕ್ಟ್, ಒಂದು ಕೀಟ. ಸೊ ಅದನ್ನು ನೀವು ನೋಡ್ಬೋದು. ಆ್ಯಕ್ಚುಲಿ ಒಂದು ಇಷ್ಟು ಉದ್ದ ಇರುತ್ತೆ, ನಾವೆಲ್ಲನೂ ನೋಡಿರ್ತೀವಿ ಸುಮಾರು. ಅದು ಮೈ ಮೇಲೆ ಏನಾದರೂ ಬಿದ್ದರೆ ಸ್ವಲ್ಪ ರ್ಯಾಷಸ್ ಆಗುತ್ತೆ. ಸೊ ಜೀವಕ್ಕೆ ದೊಡ್ಡ ಅಪಾಯ ಇಲ್ಲ ಅಂತ ಹೇಳಿದ್ರೆ ಸುಮ್ಮ ಅಲರ್ಜಿಕ್ಕು, ರ್ಯಾಷಸ್ಸು, ನ್ಯೂಸನ್ಸ್ ಎಲ್ಲ ಕ್ರಿಯೇಟ್ ಆಗಿ ಇದಾಗುತ್ತೆ. ಸೊ ಅದರದ್ದು ಇದು ನಾನು ಒಂದು ಇನ್ಸ್ಪೆಕ್ಷನ್ ಮಾಡೋಣ ಅಂತ ನಮ್ಮ ಪ್ರೋಗ್ರಾಮ್ ಆಫೀಸರ್ ಎಲ್ಲ ಬಂದ್ವಿ. ಸೊ ಇದು ಇಶ್ಯೂ ಏನಪ್ಪ ಅಂತಂದರೆ, ಆ ಗಿಡ ಒಂದು ಪದೇ ಎಲ್ಲ ಇದ್ದು ಬೆಲೆ ಇದ್ದ ಅಂತ ಏನಾದರೂ ಹುಳ ಆಗಲಿ ಏನಾದರೂ ಕಂಡ್ರೆ ಮುನ್ನೆಚ್ಚರಿಕೆ ಬಗ್ಗೆ ಅದನ್ನು ಅವಾಯ್ಡ್ ಮಾಡಬೇಕು. ಇಲ್ಲ ಅಂತಂದ್ರೆ ನೋಡಿ, ಪಾಪ ಮಕ್ಕಳು ಅದು ಜಾಸ್ತಿ ಒಂದು ಮಳೆ ಏನಾದರೂ ಬಿತ್ತು, ಅದೆಲ್ಲ ಜಾಸ್ತಿ ಉತ್ಪತ್ತಿ ಆಗಿಬಿಟ್ರೆ ಇನ್ಸೆಕ್ಟ್ಸ್ ಜಾಸ್ತಿ ಏನಾನ ಇದಾದರೆ ಮತ್ತು ಅದ್ರ ಮೇಲೆ ಇದ್ರ ಮಕ್ಕಳೆಲ್ಲ ನಾವು ಇದು ಮಾಡಿಕೊಂಡು ಅಲರ್ಜಿ ಆಗಿ ಮತ್ತು ಅದರಿಂದ ಸ್ಕೂಲ್ಗೆ ಹೋಗ್ದಿರಾ ಮತ್ತು ಅದ್ರ ಗಾಬರಿ ಆಗೋದು ಅಂಥದ್ದೆಲ್ಲ ಇದಿರುತ್ತೆ. ಸೊ ಅದನ್ನು ಇದು ಮಾಡಬೇಕು. ಇದು ಮೇಯ್ನು ನಗರಸಭೆ ಕಡೆ ಹೋಗೂ ಕಮಿಷನರ್ಗೆ ಮಾತಾಡಿ ಹೇಳಿದ್ವಿ, ಈ ಥರ ಇಲ್ಲೇ ಅಲ್ಲ, ಇನ್ನೆಲ್ಲಾದರೂ ಬೇರೆ ಏರಿಯಾದಲ್ಲೂ ಈ ಥರದ್ದು ಏನಾದರೂ ಮುನ್ನೆಚ್ಚರಿಕೆಯಾಗಿ ಈ ಥರ ಹುಳ ಏನಾದರೂ ಕಂಡು ಬರೋದು ಅಂತ ಸರ್ವೆ ಮಾಡಿಸಿ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀವಿ. ಸರ್ವೆ ಮಾಡಿಸ್ಬಿಟ್ಟು ಅದರ ಹುಳ ಏನಿರ್ತಾರೆ ಕ್ಲೀನ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಮಾಡಬೇಕು. ಒಂದು ಇನ್ಸೆಕ್ಟ್ ಸ್ಪ್ರೇ ಮಾಡಿದರೆ ಈಗ ನಗರಸಭೆಯವರು ಏನು ಹೇಳ್ತಾರೆ ಕಮಿಷನರು ಅಂತ ಹೇಳಿದ್ರೆ, ನಿನ್ನೆ ದಿವಸ ಅದು ನಾವು ಸ್ವಚ್ಛತೆ ಮಾಡೋದು ಮಾತ್ರ ನಮ್ಮ ಕೆಲಸ, ಆದರೆ ಅದನ್ನು ಇನ್ಸೆಕ್ಟ್ನ ಏನು ಮಾಡಬೇಕು, ಹಾಗೆ ಮದ್ದುಗಳು ಹೊಡಿಬೇಕು, ಅವೆಲ್ಲ ಜನರ ಆರೋಗ್ಯನೆಲ್ಲ ಕಾಪಾಡೋದು ಅವ್ರ ಕೆಲಸ. ನಮ್ದು ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ನಾವು ಕ್ಲೀನ್ ಮಾಡ್ತೀವಿ ಅಷ್ಟೇ ಅಂತಾರೆ. DHO ಆಗಿ ನಾನು ಹೇಳ್ತೀನಿ, ಎಲ್ಲಾನು ನಮ್ಮದೇ ಕೆಲಸ ಅಂತ. ಈಗ ನಮ್ಮ ಗೌರ್ಮೆಂಟ್ ಮಷಿನರೀಸಲ್ಲಿ ಅವ್ರ ಕೆಲಸ ನಮ್ಮ ಕೆಲಸ ಅಂತಲ್ಲ. ನೀವು ನಿನ್ನೆ ನನಗೆ ಫೋನ್ ಮಾಡಿದಾಗೆ ಯಾವುದನ್ನ ಸಿವಿಲ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್ ಇದ್ರೂ ಹೇಳಿ, ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀನಿ ಅಂತ. ಅವ್ರದ್ದು ಇವ್ರದ್ದು ಅಂತಲ್ಲ, ಒಟ್ಟಾಗಿ ನಾವೆಲ್ಲ ಇದು ಮಾಡ್ತೀವಿ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಕೆಲಸ, ಎಜುಕೇಷನ್ ಅವ್ರದ್ದು ಆ ಕೆಲಸ ಅಂದ್ಕೊಂಡಿದ್ರೆ ಆಗಲ್ಲ. ನಮ್ದೆಲ್ಲ ಒಟ್ಟಿಗೆ ಜನತೆ ಏನಾದರೂ ಒಂದು ಇಶ್ಯೂ ಬಂದಿತ್ತು ಅಂತ ಏನಾದರೂ ಪಾಪ ಅವ್ರಿಗೆ ಯಾವ ಡಿಪಾರ್ಟ್ಮೆಂಟು ಅಂತ ಜನಗಳಿಗೆ ಬರ್ಕೊಳಕ್ಕಾಗುತ್ತಾ? ಸೊ ಅವ್ರು ಯಾರಿಗೆ ಫೋನ್ ಮಾಡಿದ್ರು ಅವ್ರು ನಮ್ಮಲ್ಲೇ ಹೇಳ್ಕೊಳ್ತೀವಿ. ಈಗ ನನಗೆ ಫೋನ್ ಬಂತು, ನಾನೇನು ನಮ್ಮದೆಲ್ಲ ಇದು ಅಂತ ಹೇಳಿಲ್ಲ. ಫಸ್ಟು DHO ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಹೇಳಿ ಅಂತಂದ್ರೆ ಅವ್ರು ಸರ್ ಈ ಥರ ನಗರಸಭೆ ಅವ್ರದ್ದು ಅವಶ್ಯಕತೆ ಇದೆ, ಅದು ಕ್ಲೀನಿಂಗು ಮತ್ತು ಸಿಂಪಡಿಸೋದೆಲ್ಲನೂ ಮಾಡಬೇಕು ಅಂತೇಳಿ ಕಮ್ಯುನಿಕೇಟ್ ಮಾಡಿದ್ದೀವಿ. ಮಾಡ್ತಾರೆ. ಈ ಮಕ್ಕಳನ್ನೆಲ್ಲನೂ ಎಲ್ಲ ಸರ್ವೆ ಮಾಡಿಸ್ಬಿಟ್ಟು ಅದು ಸ್ಕಿನ್ ಅಲರ್ಜಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಲೋಷನ್ಸು, ಟ್ಯಾಬ್ಲೆಟ್ಸು ಅದನ್ನೆಲ್ಲನೂ ಕೊಟ್ಟಿದ್ದೀವಿ. ಅವರಿಗೆ ತಿಳುವಳಿಕೆ ಹೇಳೋದನ್ನು ಮಾಡಿದ್ದೀವಿ. ಪ್ಲಸ್ ಈ ಥರ ಕ್ಲೀನಿಂಗು ಮತ್ತು ನೋಡಿ ಅಲ್ಲಿ ನೀವು ನೋಡ್ಬೋದು. ಆ್ಯಕ್ಚುಲಿ ಆ ಸ್ಪ್ರೇ ಮಾಡಿದ್ರೆ ಇವೆಲ್ಲ ಹೊರಟೋಗ್ತವೆ. ನಾವು ಗೈಡ್ ಮಾಡ್ತೀವಿ, ನಗರಸಭೆಯವರೆಲ್ಲನೂ ಹೆಲ್ತ್ ವಿಂಗ್ ಇರುತ್ತೆ, ಅವ್ರಿಗೆ ಗೊತ್ತಾಗಲಿ ಅಂದರೆ ವಿ ಆರ್ ದೇರ್. ಹೆಲ್ತ್ ರಿಲೇಟೆಡ್ ಯಾರೇ ಆಗಲಿ, ಯಾವ ಡಿಪಾರ್ಟ್ಮೆಂಟ್, ಮುನ್ಸಿಪಲ್ ಆಗಲಿ, ಎಜುಕೇಷನ್ ಆಗಲಿ, ಏನೇ ಇದರಲ್ಲಿ ನಾವು ಗೈಡೆನ್ಸ್ ಕೊಡೋದಕ್ಕೆ, ಅದಕ್ಕೆ ಏನು ಟ್ರೀಟ್ಮೆಂಟು, ಅದಕ್ಕೆ ಹೇಗೆ ಮಾಡಬೇಕು ಅನ್ನೋದರಲ್ಲಿ ವಿ ಆರ್ ಆಲ್ವೇಸ್ ಓಪನ್ ಹೇಳ್ತೀವಿ. 20 ದಿವಸ ಹಿಂದೆನೇ ಇದಾಗಿರೋದು. ನಿಮ್ಮ ಜೊತೆ ನಗರಸಭೆಯವರು ಕಮ್ಯುನಿಕೇಟ್ ಮಾಡಿಲ್ವಾ? ವಿಷಯ ನನಗೆ ನೆನ್ನೆನೇ ಗೊತ್ತಾಗಿತ್ತು. ವಿಷಯ ನಿನ್ನೆ ಗೊತ್ತಾಗಿದ್ದ ತಕ್ಷಣ ನಾನು ಅವ್ರ ಜೊತೆ ಇದು ಮಾಡಿದ್ದೀವಿ ಮತ್ತು ಇವ್ರಿಗೆಲ್ಲ ಹೇಳಿದ್ವಿ. ಬಟ್ ವಿಷಯ ನನಗೆ ನೆನ್ನೆ ಗೊತ್ತಾಗಿದ್ದ ತಕ್ಷಣ ನಾನು ನೋಡೋಣ ಅದು ಏನು ಯಾವ ಮಟ್ಟದಲ್ಲಿದೆ, ಎಷ್ಟು ಸಿವಿಯರ್ ಆಗಿದೆಯಾ, ಅಥವಾ ಬೇರೆ ಕಡೆ ಏನು ಪ್ರಿಕಾಷನ್ಸ್ ತೊಗೋಬೇಕು, ಅಥವಾ ಇಲ್ಲಿ ಏನು ತೊಂದರೆ ಆಗಿದೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಸೊ ಈಗ ನಮ್ಮ ಡಿಪಾರ್ಟ್ಮೆಂಟ್ಗೂ ಮತ್ತು ನಗರಸಭೆಯವ್ರಿಗೂ ತಿಳಿಸಿ ಹೇಳ್ತೀನಿ. ಆ್ಯಕ್ಚುಲಿ ನೆಕ್ಸ್ಟ್ ಏನಿದ್ರೆ ತಮಗೂ ಅಷ್ಟೇ ಈ ಥರ ಹುಳುಗಳದು ಈ ಥರ ನ್ಯೂಸನ್ಸ್ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗೋದಕ್ಕೆ ಮೊದಲೇ ಇಂಥ ಕಡೆ ಒಂದು ಇದಿದೆ ಅಂತ ನಮ್ಮವ್ರನ್ನ ಕಳಿಸ್ತೀವಿ. ಮತ್ತು ಸ್ವಚ್ಛತೆ ಕಾರ್ಯಕ್ಕೆ ಅವ್ರಿಗೂ ಹೇಳ್ತೀವಿ, ಪತ್ರ ಮುಖಾಂತರನೇ ಬೇಕಾದ್ರೆ ಬರೀತೀವಿ ಇಂಥ ಕಡೆ ಇದೆ ಅಂತ ನಾವು ಹೇಳಿದ್ದೀವಿ. ಸೊ ಇದು ಡಿಪಾರ್ಟ್ಮೆಂಟ್ ಅದು ಇದು ಅಂತಲ್ಲ, ನಮ್ಮ ಕರ್ತವ್ಯ ಇದು, ಎಲ್ಲ ಗೌರ್ಮೆಂಟ್ ಮಿಷನರೀಸ್ ಕರ್ತವ್ಯ. ಗೊತ್ತಾಗಿದ ತಕ್ಷಣ ಈ ಹುಳುಗಳು ಯಾಕಾಗಿ ಉತ್ಪತ್ತಿ ಆಗುತ್ತೆ ಸರ್? ಈ ಮಳೆಗಾಲದಲ್ಲಿ ಬೇರೆ ಎಲ್ಲ ಈ ಸೊಳ್ಳೆಗಳು ಉತ್ಪತ್ತಿ ಆದಂಗೆ, ಬೇರೆ ಬೇರೆ ಈ ನೊಣಗಳು ಉತ್ಪತ್ತಿ ಆದಂಗೆ, ಅದು ಒಂದು ಇನ್ಸೆಕ್ಟ್ಸು. ಅದನ್ನು ಈವನ್ ಅಗ್ರಿಕಲ್ಚರು ಮತ್ತು ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹತ್ರನೂ ನಾವು ವಿಚಾರಣೆ ಮಾಡಿದಾಗ ಈ ಎಲೆ ಅಗಲ ಇರೋ ಒಂದು ಕ್ಯಾಸ್ಟರ್ ಗಿಡ ಅಂತ ಬರುತ್ತೆ, ಅರಳು
ಬೆಳಿತಲ್ಲ ಅಂತ ಆಮ್ಲ ಆಮ್ಲ ಗಿಡ ಅಂತ ಹೇಳ್ತೀವಲ್ಲ ನಾವು, ಹರಳೆಣ್ಣೆ ಅದು. ಹರಳೆಣ್ಣೆ ಗಿಡ ಅದ್ರಲ್ಲಿ ಇರ್ತದೆ. ಅದ್ರದ್ದು ಗಿಡಗಳಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತಂತೆ. ಈ ಟೆಂಪರೇಚರು ಮತ್ತೆ ಈ ಕಾಲದಲ್ಲಿ ಈ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಉತ್ಪತ್ತಿ ಆಗುತ್ತೆ ಈ ಗಿಡ. ಇದು ಇಷ್ಟು ವರ್ಷ ಎಲಿನೋ ಎಫೆಕ್ಟ್ ಇರಲಿಲ್ಲ. ಈ ಟೈಮ್ ಎಲಿನೋ ಎಫೆಕ್ಟ್ ಇರೋದ್ರಿಂದ ನಮಗೆಲ್ಲ ಮಳೆಗಳು ಕಮ್ಮಿ ಆಗಿದೆ. ಅವಾಗ ಮಳೆಗಳು ಬಿದ್ದಿದ್ರೆ ಅದು ಸ್ವಲ್ಪ ಹುಳಗಳು ಈ ಎಕ್ಸ್ಚೇಜ್ ಲಾರ್ವಾ ಸ್ಟೇಜ್ ಎಲ್ಲ ಹೊಟ್ಟೋಗ್ಬಿಡ್ತವೆ. ಈ ಟೈಮ್ ಮಳೆಗಳು ಬೀಳದೇ ಇರೋದ್ರಿಂದ ಜಾಸ್ತಿ ಉತ್ಪತ್ತಿ ಇರೋದು ಏನಾಗಿದೆ, ಅದು ಗಿಡದಲ್ಲಿ ಎಲೆಗಳೆಲ್ಲ ಖಾಲಿ ಆದಮೇಲೆ ಮನೆಗಳ ಮೇಲೆ ಆವರಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಆವರಿಸ್ಕೊಂಡು ಮನೆಯಲ್ಲಿ ಅದು ಬಂದಾಗ ಕೆಮಿಕಲ್ ಸ್ಪ್ರೇ ಮಾಡ್ತಾ ಹುಳ, ಅದು ಸ್ಪ್ರೇ ಮಾಡುವಾಗ ಏನಾಗ್ತದೆ, ಜನಕ್ಕೆ ನವೆ ಇದಾಗೋದು, ಅಲರ್ಜಿ ಆಗೋ ರೀತಿ ಆಗೋದು ತೊಂದರೆಗಳಾಗಿದೆ. ಅದಕ್ಕೆ ನಾವು ಬಂದ್ಬಿಟ್ಟು ಇಲಾಖೆಯಿಂದ ಸರ್ ಇನ್ಸ್ಟ್ರಕ್ಷನ್ ಪ್ರಕಾರ ಚಿಕಿತ್ಸೆ ಮಾಡ್ತಾ ಇದ್ದೀವಿ. ನಾನೇನು ಹೇಳ್ತೀನಿ, ತಮ್ಮ ಮುಖಾಂತರ ತಮಗೂ ಮತ್ತು ಸಾರ್ವಜನಿಕರಿಗೆ ಇದೇ ಅಲ್ಲ, ಯಾವುದೇ ಆಗಲಿ ಹುಳ, ಈಗ ನಾವು ಸೊಪ್ಪು ತರ್ತೀವಿ ಅಥವಾ ಇನ್ನೇನೋ ಇದು ಮಾಡ್ತೀವಿ, ಅದರಲ್ಲಿ ಕೆಲವು ಏನನ್ನು ಇನ್ಸೆಕ್ಟ್ಸ್ ಇರುತ್ತೆ, ದಯವಿಟ್ಟು ಅದು ಯಾವುದನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಇಲ್ಲ. ಯಾವುದ್ರಲ್ಲಿ ಬೇಕಾದರೂ ಮೈಲ್ಡಾಗಿ ವಿಷಪೂರಿತ ಇವು ಇರ್ಬೋದು. ಸೊ ಹಂಗಾಗಿ ಅದನ್ನು ಈಗ ನಾವೆಲ್ಲ ಈ ಸೊಪ್ಪು ಮತ್ತು ಇವುಗಳನ್ನ ಈ ಮೇವುಗಳೆಲ್ಲ ತರ್ತೀವಲ್ಲ ದನಗಳದ್ದು, ಅದರಲ್ಲಿ ಹುಲ್ಲುಗಳಲ್ಲಿ ಎಲ್ಲ ಇರ್ತವೆ. ಅದು ಯಾವುದನ್ನು ದಯವಿಟ್ಟು ಅದಕ್ಕಿಲ್ಲ ಅಷ್ಟು ಈಸಿಯಾಗಿ ತಗೊಳ್ತೀರ ಅದನ್ನು ಅವಾಯ್ಡ್ ಮಾಡಿ. ಅದು ಚರ್ಮದ ಮೇಲೆ ಬಿದ್ದಾಗ ಅಥವಾ ಏನಾದರೂ ಆಹಾರದಲ್ಲಿ ಆದಾಗ ಅದರಲ್ಲಿ ಯಾವ ವಿಷ ಇದೆ, ಎಷ್ಟು ವಿಷಪೂರಿತವಾಗಿದೆ, ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಮಗೆಲ್ಲನೂ ಅದು ಇನ್ ಡೀಟೇಲ್ ಗೊತ್ತಿರಲ್ಲ. ಸೊ ಓವರಾಲ್ ನನ್ನ ಅಪೀಲ್ ಏನಂತಂದರೆ, ಯಾವುದೇ ಇದು ಆ ಥರ ಕೀಟ ಏನು ಆ ಹುಳುಗಳು ಅಥವಾ ಕೀಟಗಳೇನಾದರೂ ಕಂಡು ಬಂದರೆ ಅದನ್ನು ನಿಮ್ಮ ಲೆವೆಲಲ್ಲೇ ಒಂದು ಸ್ವಲ್ಪ ಸೆಗ್ರಿಗೇಷನ್ ಮಾಡಿ ಅವಾಯ್ಡ್ ಮಾಡಿ. ಅದು ಚರ್ಮದ ಮೇಲೆ ಬೀಳೋದು, ಎಸ್ಪೆಷಲಿ ಮಕ್ಕಳು ಮತ್ತು ವಯಸ್ಸಾದವರು ಇದ್ರ ಮೇಲೆ, ವಯಸ್ಸಾದವರು ಇದರಲ್ಲಿ, ಆಮೇಲೆ ಪೇಷಂಟ್ಗಳಾಗಿರ್ತಾರೆ, ಅವ್ರಿಗೆ ಇಮ್ಯುನಿಟಿನೂ ಕಡಿಮೆ ಇರ್ತದೆ. ಇದು ಆ್ಯಕ್ಚುಲಿ ಒಂದು ಅಲರ್ಜನ್ಸ್ ಒಂದು ಸ್ವಲ್ಪ ಕಡಿಮೆ ಇದ್ರೂ ಜಾಸ್ತಿ ಅವರಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಜಾಸ್ತಿ ಪ್ರಮಾಣದಲ್ಲಿದ್ದರೆ ನಮ್ಮ ಗಮನಕ್ಕೂ ತರ್ಬೋದು, ನಗರಸಭೆ ಆಗಲಿ ನಮ್ಮ ಗಮನಕ್ಕೆ, ಅಥವಾ ಸಣ್ಣ ಮಟ್ಟದಲ್ಲಿ ತಮ್ಮ ಲೆವೆಲಲ್ಲೇ ಆದ್ರೂ ಮನೆಗಳಲ್ಲಿ ಇದನ್ನೆಲ್ಲ ಅದ್ರ ಕಾಂಟ್ಯಾಕ್ಟ್ಗೆ ಬರಬಾರ್ದು ಅಂತ ನಾನು ಅಪೀಲ್ ಮಾಡ್ತೀನಿ. ಸರ್ ಆಮೇಲೆ